ಇನ್ನು ಎಲೆಕ್ಷನ್ ಅಖಾಡ ಹೆಂಗಿದೆ, ಯಾವ ರೀತಿಯಾಗಿ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅದರಲ್ಲೂ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಯಾರಿಗೆ ಸಿಗುತ್ತೆ ಈ ಬಾರಿ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಕೂಡ ಬಹಳಷ್ಟು ಪೈಪೋಟಿಯನ್ನ ನಡೆಸ್ತಾ ಇದ್ದಾವೆ, ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾವೆ. ಬಾಗಲಕೋಟೆಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ವೀರಣ್ಣ ಚರಂತಿಮಠ ಪರ ಯಾರ ಒಲವು? ಅದೃಷ್ಟ ಪರೀಕ್ಷೆಗೆ ಉಮೇಶ್ ಮೇಠಿ ಅವರು ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾವ ಪಕ್ಷದ ಕೈ ಹಿಡಿತಾನೆ ಹಾಗಾದ್ರೆ ಮತದಾರ ಪ್ರಭು? ಗ್ಯಾರಂಟಿ ನ್ಯೂಸ್ ನಲ್ಲಿ ಜನಾಭಿಪ್ರಾಯ ಯಾರ ಪರವಾಗಿದೆ? ಅಲೆ ಬಿಜೆಪಿ ಪರವಾಗಿದೆಯಾ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿದೆಯಾ? ಸಹಜವಾಗಿ ಪ್ರಶ್ನೆ ಅಂತೂ ಇದ್ದೇ ಇದೆ, ಕುತೂಹಲ ಕೂಡ ಇದ್ದೇ ಇದೆ. ಬಾಗಲಕೋಟೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ. ಹಾಗಾದ್ರೆ ಯಾರ ಪರವಾಗಿದೆ ಒಲವು? ವೀರಣ್ಣ ಚರಂತಿಮಠ ಅವರ ಪರವಾಗಿ ಹೆಚ್ಚಿನ ಒಲವು ಕಂಡು ಬರ್ತಾ ಇದೆಯಾ, ಅಥವಾ ಅದೃಷ್ಟ ಪರೀಕ್ಷೆಗಿಳಿದಿರುವಂತಹ ಉಮೇಶ್ ಮೇಟಿ ಅವರ ಪರವಾಗಿ ಜನಾಭಿಪ್ರಾಯ ಇದೆಯಾ? ಯಾವ ಪಕ್ಷದ ಕೈ ಹಿಡಿತಾನೆ ಹಾಗಾದ್ರೆ ಮತದಾರ ಪ್ರಭು? ಗ್ಯಾರಂಟಿ ನ್ಯೂಸ್ ನಲ್ಲಿ ಜನಾಭಿಪ್ರಾಯ. ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಒಂದ್ ಕಡೆ ಬಿಸಿಲು ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿ 9ನೇ ತಾರೀಕು ಸಮೀಪದಲ್ಲಿ ಇರೋದ್ರಿಂದ ಎರಡೂ ಪಕ್ಷದ ಮುಖಂಡರುಗಳು ಇಲ್ಲೇ ಬಿಡ್ಬಿಟ್ಟಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಶತಾಯಗತಾಯ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಕಾಂಗ್ರೆಸ್ ಅವರು ಮರ್ಸಿ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಅವರು ಕೂಡ ಚರಂತಿಮಠ 2023ರಲ್ಲಿ ಸೋತ್ರು ಅನ್ನುವಂಥದ್ದನ್ನ ಹೇಳ್ಕೊಂಡೇ ಚುನಾವಣೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಒತ್ತಿ ಹೇಳ್ತಾ ಇದ್ದಾರೆ. ಅದೇ ಗ್ಯಾರಂಟಿಗಳು ನಮಗೆ ಹೊರೆ ಆಗಿದಾವೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಗ್ರೌಂಡ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಎಷ್ಟು ಮಟ್ಟಿಗೆ ಜನರು ನೋಡ್ತಾ ಇದ್ದಾರೆ, ಬಾಗಲಕೋಟೆ ಮತದಾರ ಏನ್ ಹೇಳ್ತಾನೆ ಅನ್ನುವಂಥದ್ದನ್ನ ಬಾಗಲಕೋಟೆಯಲ್ಲಿರುವಂತಹ ಜನರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಹೇಗ್ ನಡೀತಾ ಇದೆ ಇಲ್ಲಿ? ಈಗ ಅಂತೂ ಬಿರ್ಸ್ಲಿದ್ದ ಎಲ್ಲಾ ಪ್ರಚಾರ ನಡ್ಲಿಕ್ಕತ್ತವ್ರು, ಏನಿಲ್ಲ ಅನ್ನಂಗಿಲ್ಲ. ಆದ್ರ ಎರಡೂ ಪಕ್ಷಗಳು ಬೇರೆ ಪಕ್ಷಗಳು ಏನ್ ಮರ್ತಾವ ಅಂತಂದ್ರ ಬಾಗಲಕೋಟೆ ಏನ್ ಅಭಿವೃದ್ಧಿ ಮಾಡ್ತಾರ ಅನ್ನೋದು ಪ್ರಣಾಳಿಕೆಯಲ್ಲೇ ಹೇಳವಲ್ರು. ಬೇರೆ ಗ್ಯಾರಂಟಿ ಬರ್ತಾರ, ಗ್ಯಾರಂಟಿ ಯೋಜನೆ ಕೊಟ್ಟಿವಿ ನಮಗೂ ಓಟ್ ಹಾಕ್ರಿ ಅಂತಾರ. ಮತ್ತೊಬ್ರು ಇಂದ ಅಭಿವೃದ್ಧಿ ಮಾಡಿವಿ ಈಗ ಓಟ್ ಹಾಕ್ರಿ ಅಂತ. ಈಗ ಬರುವಂತದ್ ಏನದಲ್ಲ, ನಮ್ಮ ಬಾಗಲಕೋಟೆಗೆ ಏನ ಸೌಲಭ್ಯಗಳಿಲ್ಲ, ಏನವ ಅವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಚಿಂತನೆ ಏನೂ ಇಲ್ಲೇ ಇಲ್ಲ. ಇವ್ರನ್ನ ಬೈಯೋದು, ಇವ್ರನ್ನವ್ರನ್ನ ಬೈಯೋದು, ಇದೇ ಕಾರ್ಯಕ್ರಮ ಆಗಿದೆ ವಿನಃ ಜನರಿಗೆ ಏನು ಒಳ್ಳೇದಾಗತ್ತ ಅಂತ ಅನ್ನೋದು ಹೇಳುವಂತದ್ದು ಏನೂ ಇಲ್ಲೇ ಇಲ್ಲ. ಏನ್ ನಾಯಕರ ಏನ್ ಆಗ್ಬೇಕಾಗಿತ್ತು ಬಾಗಲಕೋಟೆಗೆ? ಏನಾಗ ಭೂಮಿ ಕಳ್ಕೊಂಡಾನ ರೈತ, ಬೀದಿಗೆ ಬಿದ್ದಾನ, ಆಮೇಲೆ ಕೈಯಾಗ ಕೆಲಸ ಇಲ್ಲ, ಟಮ್ ಬೆಲೆ ಜಾಸ್ತಿ ಆಗ್ಯದ, ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಯಾವ. ಇಂಥ ಹೊತ್ತಿನೊಳಗ ಜನರ ಬದುಕನ್ನು ನೋಡ್ಬೇಕು ಮನುಷ್ಯ. ಅದನ್ನ ಪರಿಸ್ಥಿತಿಯನ್ನ ಇದು ಮಾಡಬೇಕಾದ್ರ ಕೆಲಸ ಇಲ್ಲಾರದ ಕೈಗಳಿಗೆ ಮೊದಲು ಕೆಲಸ ಕೊಡುವಂತ ಕಾರ್ಯಕ್ರಮ ಆಗ್ಬೇಕು. ಆಮೇಲೆ ಇವೆಲ್ಲ ನಾ ಗ್ಯಾರಂಟಿ ಕೊಟ್ಟಿನಿ, ಅವರು ಅಭಿವೃದ್ಧಿ ಮಾಡೀನಿ, ಹಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಕೇಂದ್ರದಾಗ ಮೋದಿ ಹಂಗ್ ಕೆಲಸ ಮಾಡ್ಯಾರ್ರಿ, ಇಲ್ಲ ಅನ್ನಂಗಿಲ್ಲ. ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಯಾರ. ಇಲ್ಲಿ ಬಾಗಲಕೋಟೆ ಭೂಮಿ ಕಳ್ಕೊಂಡವ್ರಿಗೆ ಏನ್ ಮಾಡ್ಯಾರ, ಏನ್ ಕೆಲಸ ಕೊಟ್ಟಾರ? ಇದರ್ಲಿದ್ದ ಇಲ್ಲಿಗೆ ಬರ್ಬೇಕಾದ್ರೆ 20 ರೂಪಾಯಿ ಟಮ್ಟಮಿಗೆ ತೋತಾರ. ಸರಿಯಾದಂತ ಬಸ್ ಇಲ್ಲ. ನವನಗರಲಿದ್ದ ಇಲ್ಲಿದ ಮತ್ತೊಂದ್ ಕಡೆ ಹೋಗ್ಲಿಕ್ಕೆ ಬಸ್ ಸೌಲಭ್ಯ ಇಲ್ಲ. ಬರೇ ಎಲ್ಲಾನು ಹೆಣ್ಮಕ್ಳ ಹಚ್ಕೋತ್ ಕೂತ್ರ ಗಂಡ್ಮಕ್ಳು ಏನ್ ಮಾಡ್ಬೇಕು, ಎದ್ರೊಳಗೆ ಹತ್ಬೇಕು? ಅದನ್ನ ಹೇಳ್ರಲ್ಲ. ಒಂದಷ್ಟು ಜನ ತರಕಾರಿ ಮಾಡ್ತಾ ಇದಾರೆ. ಏನಮ್ಮ, ಎಲ್ಲಿಯವ್ರು ನೀವು? ನಾವು ವೀರಾಪುರದಾರ ಸರ್. ಬಹಳ ಜನಕ್ಕೆ ಈ ಫ್ರೀ ಬಸ್ ಕೊಟ್ಟಿದ್ದೆ ತಪ್ಪು ಅಂತಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ? ಮಹಿಳೆ ಆಗಿ ತಪ್ಪ ಬಿಡ್ರಿ, ಯಾಕಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಕೊಬ್ಬು ಬಂದ್ಬಿಡ್ತೈತಿ. ಅದನ್ನೇ ನಮ್ಮ ಮಕ್ಳಿಗೆ ಸೌಲಭ್ಯ ಕೊಟ್ರಿ ಅಂದ್ರ ಕಲಿಯುವಾಗ ಅದ ನಮ್ಗ ಅನುಕೂಲ ಆಗತ್ರಿ. ಇದೇನ್ ನಮ್ಗೇನ್ ಬಸ್ಸಿಂದೇನ್ ಚಲೋ ಅಲ್ರಿ. ಇದು ಫ್ರೀ ಇದೆ ತಾನೆ? ಫ್ರೀ ಐತ್ ಬಿಡ್ರಿ. ನಾವು ಹಳ್ಳ್ಯಾಗ ನಮ್ದು ಮುಳುಗಡೆ ಆಗೈತೆ ಅಂತ ಬಸ್ ಇಲ್ರಿ, ಏನು ಇಲ್ರಿ. ನಾವು ಎಷ್ಟೊತ್ತಿದ್ರು ನಡ್ಕೊಂಡ ಬರ್ತಾವ್ರಿ ಮಕ್ಳು. ಒಂದ್ ಸ್ವಲ್ಪ ಹಳ್ಳಿ ಅದು ಏನು ಮುಳುಗಡೆ ಐತಂತೆ ಅದಕ್ಕೇನು ಬಸ್ ಬಿಡುದ ಇದನ್ ಮಾಡ್ಬೇಡ್ರಿ. ಈಗ ಚಾಲೂ ಮಾಡ್ರಿ ಒಂದ್ ಸ್ವಲ್ಪ ಇನ್ ಮ್ಯಾಗರ. ಈಗ ಅದಾದ್ರ ಅನುಕೂಲ ಆಗ್ಬಿಡ್ತೈತ್ರಿ. ಈಗ ಎಷ್ಟೊತ್ತಿದ್ರು ಮಕ್ಳು ನಡ್ಕೊಂಡ ಬರ್ತಾವ ನೋಡ್ರಿ ನಮ್ ಕಡೆ. ಓಟ್ ಹಾಕ್ತೀರಾ? ಹಾಕ್ತಿವ್ರಿ, ಮತ್ತೆ ಹಾಕ್ತಿವಲ್ರಿ. ಈಗ ಮತ್ತ ಸಿದ್ದರಾಮಯ್ಯನ ಬಂದಾನಲ್ರಿ ಈಗ. ಮತ್ತೇನೈತ್ರಿ, ನೀವು ಅದನ್ನ ಬಸ್ ಫ್ರೀ ಮಾಡ್ರಿ ಅನ್ನೋದು ಅಟ್ಟ ಆಕತ್ರಿ. ನಮ್ಗೇನ್ ಅದೇನ್ ಚಲೋ ಇಲ್ರಿ. ಮುಳುಗಡೆ ಮುನಿಗಿವ್ರಿ ಎಲ್ಲ
ಜೋರಾಗೆ ಹೇಳ್ತೀವ್ರಿ, ಏನು ಇಲ್ಲ ನಾವು ಇಲ್ಲಿಗೆ ಬಂದ ನಮ್ ಹಾಡಿ ತುಂಬ್ತಿರ್ತೀರಿ ಕಾರ್ ಅಲ್ಲೇ ಕುಂದ್ರುದು. ಏನ್ ವರ್ಷ ಆಯ್ತು ಭೂಮಿ ಮುಳುಗಡೆ ಆಗಿ? 25 ವರ್ಷ ಆತ್ರಿ. ಏನ್ ಪರಿಹಾರ ಅಟ್ಟಾಟ್ ಕೊಟ್ಟಾರ್ರಿ. ಬಿಜೆಪಿ ಅವರು ಅಧಿಕಾರ ಮಾಡಿದ್ರು, ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ರು, ಜೆಡಿಎಸ್ ಅವರು ಅಧಿಕಾರ ಮಾಡಿದ್ರು, ಮೂವರು ಕೊಟ್ಟಿಲ್ವೇನು? ಏಟ್ರಿ ತಡ್ತಟ್ಕ ಈಗ ಹಿಡಿಯಾಕ ಹೋಗ್ರಿ 20-30 ಲಕ್ಷ ಹೇಳ್ತಾರ್ರಿ ಎಕ್ರೇಕ. ನಮ್ಮ ಹೋಗ್ಯಾವು 50-60 ಸಾವಿರ. ಏನೈತ್ರಿ ಒಣದೇಶ ಇಲ್ಲಿ ಬಂದಾಗ ಹಾಡಿ ತುಂಬತತಿ. ತಲೆ ಮ್ಯಾಗ ಇಟ್ಕೊಂಡ್ ಹೊತ್ಕೊಂಡ್ ಅಡ್ಡಾಡಿದ ನಮ್ಮ ಜೀವನ ರೀ. 25 ವರ್ಷಗಳ ಹಿಂದೆ ಮುಳುಗೋಗಿರೋ 60 ಸಾವಿರ ರೀ ಎಕ್ರೇಕ್ ನಮ್ಮ ಮುಳುಗಡೆ ಆಗಿದ್ದು. ಜನ ರಾಜಕಾರಣಿಗಳು ಬರ್ತಿರಲ್ಲ, ಪಟ್ಟಿ ಹಿಡ್ಕೊಂಡು ಕೇಳಕ್ ಆಗಲ್ವಾ? 25 ವರ್ಷ ಆಯ್ತು ನಮ್ ಜಮೀನು ನುಂಗಿ ಅಂತ. ಅಲ್ರಿ ಅಲ್ಲಿ ಹೋಗಿ ಗುಡ್ದಾಗ ಹೋಗದಾರ್ರಿ, ಒಂದೇನು ಸೌಕರ್ಯ ಇಲ್ಲ. ಅಲ್ಲಿ ಹೋಗಿ ಊಟ ಮಾಡಿ ಮಕ್ಕಳ ಕರೆಕ್ಟ ಹೋಗುದು. ಇಲ್ಲಿ ಬಂದಾಗ ನಮ್ ಹಾಡಿ ತುಂಬೋದು. ಆಯ್ತು, ಈಗ 9ನೇ ತಾರೀಕು ಓಟ್ ಹಾಕ್ತೇ ಇಲ್ಲ? ಹಾಕ್ತಿವ್ರಿ. ನಮ್ಗೇನ್ ಮಾಡ್ಯಾರ ಅಂತ ಹಾಕುದ್ರಿ. ಯಾರಿಗೊಬ್ರಿಗೆ ಹಾಕ್ಲೇಬೇಕಲ್ಲ? ಒಬ್ರಿಗೆ ಹಾಕೋದಾರಿ ಇದು ಸತ್ತಂಗ ಆಕೈತಿ. ನಾವು ಯಾರು ಮೇಟಿ ಕೆಲಸ ಮಾಡವ್ರ, ಇಲ್ಲಿ ಚರಂತಿ ಮಠ ಕೆಲಸ ಮಾಡವ್ರ? ನಮ್ಗೇನು ಗುರ್ತಾಗುದಿಲ್ರ. ಮನ್ಯಾಗ ಎಲ್ಲಿ ಹಾಕತ್ತಾರ ಹೋಗಿ ಒತ್ತುದು ಒಂದ ನೋಡ್ರಿ. ಹೆಂಗಿದೆ ಎಲೆಕ್ಷನ್ ಎಲ್ಲ? ಬಂದಿದ್ರ ಓಟ್ ಕೇಳಕ್ಕೆ? ಹಾ ಸರ್ ಬರ್ತಾರ ಸರ್. ಹಾ ಸರ್ ಬರ್ತಾರ. ಯಾರು ಕಾಂಗ್ರೆಸ್ ಅವರು ಬಿಜೆಪಿ ಅವರೆಲ್ಲ ಬಂದಿದ್ರ? ಸಮನಾಗಿ ಬರ್ತಿರ್ತಾರ ಸರ್. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋದ್ ಯಾರ ದೇಶನ ಅಭಿವೃದ್ಧಿ ಗಳಿಸ್ತಾರ ಸರ್, ಅವ್ರಿಗೆ ಹಾಕಿ ಅವ್ರ ಮತದಾರನ ಜಯಶಾಲಿಯಾಗಿ ಮಾಡ್ಬೇಕು ಅನ್ನೋದು ಉದ್ದೇಶ ಸರ್. ಹಾ ಸರ್. ಈಗ ಇಬ್ರು ಹೇಳ್ತಿದಾರೆ, ನಾವು ಗ್ಯಾರಂಟಿಗಳು ಕೊಟ್ವಿ, ಹೆಣ್ಮಕ್ಳಿಗೆ ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಕ್ ಮಾಡಿದ್ವಿ, 2,2 ಸಾವಿರ ದುಡ್ಡು ಹಾಕ್ತಿದ್ವಿ ಅಂತ. ಅದ್ ದುಡ್ಡು ಬರ್ತಾ ಇದೆಯಾ ನಿಮ್ಗೆ? ಸರ್ ಕೆಲವು ದಿನದಂತ ಬರ್ಲಿಲ್ರ. ಆಮೇಲೆ ಈಗ ಎಲೆಕ್ಷನ್ ಸಮೀಪ ಬರಂತಲೇ ಬರಾಕತ್ತ ಸರ್. ಇಷ್ಟೊತ್ತಿನ ಮಟ್ಟ ಅಂತ ಅವಾಗ ಕೊಡ್ಲಿಲ್ಲ ಸರ್. ಒಂದ್ 2-3 ತಿಂಗಳ 4 ತಿಂಗಳ 5 ತಿಂಗಳ ಹೋಗಿದ್ವಿ ಸರ್. ಅವ್ರ ಹಂಗಿಲ್ಲ ಇವ್ರ ಹಿಂಗಿಲ್ಲ ದುಡ್ಡಿಲ್ಲ ಅದಿಲ್ಲ ಅಂತ ಹೇಳಿದ್ರೆ ಸರ್ ಈ ಎಲೆಕ್ಷನ್ ಸಮೀಪ ಬರತ್ತಂತಲೇ ಕೊಡಾಕತ್ತಾರ ಸರ್.